ನಮಸ್ಕಾರ, ನನ್ನ ಹೆಸರು ದಿವ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರಾವೆಲ್ ವಿತ್ ದಿವ್ ಸೀರೀಸ್ಗೆ ಎಲ್ಲರಿಗೂ ಶುಭ ವೆಲ್ಕಮ್. ನಾವೀಗ ಊಟಿಗೆ ಹೋಗ್ತಾ ಇದೀವಿ. ಒಂದು ಕ್ವಿಕ್ ಟ್ರಿಪ್ ಆನ್ ಅ ಲಾಂಗ್ ವೀಕೆಂಡ್, ಬ್ಯಾಂಗ್ಳೂರ್ ಟು ಊಟಿಗೆ. ಈ ವ್ಲಾಗ್ ಅಲ್ಲಿ ಊಟಿ ಹೇಗಿದೆ, ಬ್ಯಾಂಗ್ಳೂರ್ ಟು ಊಟಿ ಟ್ರಾವೆಲ್ ಮಾಡಿದ್ರೆ ಹೇಗಿರುತ್ತೆ, ಲೆಟ್ಸ್ ಸಿ. ನಾವೀಗ ಬ್ರೇಕ್ಫಾಸ್ಟಿಗೆ ನಿಲ್ಸಿದೀವಿ. ಸೊ ಬೆಳ್ಳಂಬೆಲ್ಗೆ ನಾನ್ ವೆಜ್ ತಿನ್ನೋರಿಗೆ ಇದೊಂಥರ ಬೆಸ್ಟ್ ಆಪ್ಷನ್. ಮೈಸೂರು ಹೈವೇನಲ್ಲಿ ಚನ್ನಪಟ್ಟಣ ಹತ್ರ ಲೆಫ್ಟ್ ತಗೊಂಡ್ರೆ ಸಿಗುತ್ತೆ, ವೈಶಾಲಿ ಹೋಟೆಲ್ ಅಂತ. ಮುಂಚೆ ಒಂದ್ಸಲ ಟ್ರೈ ಮಾಡಿದೀನಿ, ವೆರಿ ಗುಡ್. ಸೊ ಇವತ್ತು ಹೇಗಿರುತ್ತೆ ನೋಡೋಣ ಬನ್ನಿ. ಅಲ್ಲಿರೋ ಸ್ಟಾಫ್ ತುಂಬಾನೇ ಸ್ವೀಟ್ ಆಗಿದ್ರು. ನಾವು ಈ ಆನಿಮಲ್ಸ್ನ ಅಡ್ಮೈರ್ ಮಾಡೋದನ್ನ ನೋಡಿ ಅವರೇ ಬಂದು ಕೇಜ್ ಓಪನ್ ಮಾಡಿ ಹತ್ರದಿಂದ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು. So pretty. ये भाग नहीं जाएगा बाहर, Oh, बाहर में निकल जाएगा, पकड़ आ जाएगा. so beautiful. ಎಷ್ಟು ಕ್ಯೂಟ್ ಆಗಿ ಕುತ್ಕೊಂಡಿದೆ. ಕ್ವಿಕ್ ಆಗಿ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಫೈನಲಿ ಒಂದು ಕಾಫಿ ಸ್ಟಾಪ್. ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ಮೈಸೂರು ಔಟ್ಸ್ಕರ್ಟ್ಸ್ ಕಡೆಯಿಂದ ಬಂದು ಊಟಿ ಕಡೆ ಹೋಗ್ಬೇಕಾದ್ರೆ ಈಗ ಒಂದು ಕಾಫಿ ಡೇ ಸಿಕ್ಕಿದೆ. ಲೆಟ್ಸ್ ಸಿ. ಒಂದು ಕಾಫಿ ಸ್ಟಾಪ್, ತುಂಬಾ ಜನ ಇದ್ದಾರೆ. ಯು ಕ್ಯಾನ್ ಸಿ ಕಾರ್ಸ್, ಎಷ್ಟು ಕಾರ್ಸ್ ಇದಾವೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಒಂದು ಕಾಫಿಗೆ ಅಂತಾನೆ ನಿಲ್ಸಿದ್ದಾರೆ. ತುಂಬಾ ಜನ ಟೇಕ್ ಅವೇ ತಗೊಳ್ತಿದ್ದಾರೆ. ಸೊ ಇಟ್ಸ್ ಟೇಕಿಂಗ್ ಸಮ್ ಟೈಮ್. I've got my coffee. Now let's go. ವೆಲ್ಕಮ್ ಟು ಮಂಡಿಪುರ. ನಿಮ್ಗೆಲ್ಲಾದ್ರೂ ಈ ತರ ಆನ್ ದ ವೇ ಬಂಡೀಪುರದ ಮೇಲೆ ಇಂದ ಬೇರೆ ಪ್ಲೇಸ್ ಹೋಗ್ಬೇಕಾದ್ರೆ ಇದರ ಏನಾದ್ರು ಸೈಟಿಂಗ್ ಆಗಿದ್ಯಾ, ಇವನ್ ವಿತೌಟ್ ಅ ಸಫಾರಿ? ಕಮೆಂಟ್ ಮಾಡಿ. ಈಗ ಕರ್ನಾಟಕ ದಾಟ್ತಾ ಇದೀವಿ, ಇನ್ನೇನು ತಮಿಳ್ನಾಡು ಸ್ಟಾರ್ಟ್. ನಾವು ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ಊಟಿ ಎಂಟರ್ ಆಗಬೇಕು ಅಂದ್ರೆ ನಾನ್ ಲೋಕಲ್ ವೆಹಿಕಲ್ಸ್ಗೆ ಇ ಪಾಸ್ ಅನ್ನೋದು ಇರಲೇಬೇಕು. ವಿತೌಟ್ ಇ ಪಾಸ್ ಯಾವುದೇ ವೆಹಿಕಲ್ ಬಂದ್ರೂ ಅದನ್ನ ಅಲೌ ಮಾಡೋದಿಲ್ಲ. ಅದ್ಯಾಕಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಲಾಂಗ್ ವೀಕೆಂಡ್ ಅಲ್ಲಿ ವೆಹಿಕಲ್ ಇನ್ಫ್ಲೋಸ್ ನ ಕಂಟ್ರೋಲ್ ಮಾಡೋದಕ್ಕೆ ಈ ತರ ರೂಲ್ ನ ಮಾಡ್ಕೊಂಡಿದ್ದಾರೆ. This is gonna be my stay for the next 2 days. ಒಂದು 5-6 hours ತಗೊಂಡಿದೆ ಬ್ಯಾಂಗ್ಳೂರ್ ಟು ಊಟಿ ರೀಚ್ ಆಗೋ ಅಷ್ಟರಲ್ಲಿ. ಅಫ್ಕೋರ್ಸ್ ಮೈಸೂರು ಹೈವೇನಲ್ಲಿ ತುಂಬಾ ಸ್ಪೀಡ್ ರೆಸ್ಟ್ರಿಕ್ಷನ್ ಇದೆ. ಯು ಕಾಂಟ್ ಗೋ ಮೋರ್ ದ್ಯಾನ್ 100. ಸೊ ಯಾ, ಸೊ ಇಷ್ಟು ಟೈಮ್ ತಗೊಂಡಿದೆ. ಈಗ ಆಕ್ಚುಲಿ 1:30 ಟೈಮ್. 1:30 ಆದ್ರೂ ಊಟಿ ಇಷ್ಟು ಕೂಲ್ ಆಗಿದೆ ಅಂದ್ರೆ ಅದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಹಲೋ, ನಾವೀಗ ಊಟಿ ಲೇಕ್ ಅಲ್ಲಿ ಇದೀವಿ. ನಾವೀಗ ಊಟಿ ಲೇಕ್ ಬೋಟಿಂಗ್ ಏರಿಯಾದಲ್ಲಿ ಇದೀವಿ. ಸೊ as you see, there's a long queue. ಇದು 15 ಸೀಟ್ ಇದೆ.
seater. 15-seater ಬೋಟ್ಗೆ ಲೈಕ್ ಶೇರ್ಡ್ ಬೋಟ್ ಇಲ್ಲಿ ಅದಕ್ಕಿರೋ ಒಂದು ಲಾಂಗ್ ಕ್ಯೂ. ಇಲ್ಲಿ ಕಪಲ್ ಬೋಟ್ಸ್ ಕೂಡ ಇದಾವೆ, ಲೈಕ್ ಗ್ರೂಪ್ ಬೋಟ್ 4-5 ಪೀಪಲ್ ಇಲ್ಲ ಈ ತರ ಕಪಲ್ ಬೋಟ್ಸ್ ಆ ತರ ಎಲ್ಲ ಇದೆ. ಬಟ್ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಐ ಥಿಂಕ್ ಇವತ್ತು ನಾವು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ವಿಲ್ ಬಿ ಬ್ಯಾಕ್ ಮೇ ಬಿ ಟುಮಾರೋ ಟು ಹ್ಯಾವ್ ದ ಬೋಟ್ ರೈಡ್ ಆರ್ ನಾಟ್, ಲೆಟ್ಸ್ ಸಿ. ನಾವೀಗ ಬೊಟಾನಿಕಲ್ ಗಾರ್ಡನ್ ಎಂಟರ್ ಆಗ್ತಾ ಇದ್ದೀವಿ. ಸಿ ಟಿಕೆಟ್ ಕೌಂಟರ್ ಓಪನ್ ಇರುತ್ತೆ. 7 to 6:30 ಮಾತ್ರ ಬೊಟಾನಿಕಲ್ ಗಾರ್ಡನ್ ಓಪನ್ ಇರುತ್ತೆ. ಇಲ್ಲಿ ಊಟಿನಲ್ಲಿ ಪ್ಲಾಸ್ಟಿಕ್ ಪ್ರೊಹಿಬಿಟೆಡ್ ಇದೆ. ಸೊ ನಿಮ್ಗೆ ಯಾವುದೇ ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಏನೂ ಸಿಗೋದಿಲ್ಲ, ನಾವು ತರೋ ಹಾಗೂ ಇಲ್ಲ. ಸೊ ಇಫ್ ದೇರ್ ಈಸ್ ಎನಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಎಂಟ್ರಿನಲ್ಲಿ ಅದನ್ನೆಲ್ಲ ಬಿಸಾಕಿಸ್ತಾರೆ. ನೀರೇನೇ ಇದ್ರು ಇಲ್ಲಿ 1 ಲೀಟರ್ ವಾಟರ್ ಬಾಟಲ್ ಕೂಡ ಸಿಗೋದಿಲ್ಲ. ಯುಲ್ ಗೆಟ್ ಓನ್ಲಿ 5 liters. So please carry your own water bottle. Ooh, this is beautiful. ಈ ಹಳೆ ಮೂವೀಸ್ ಅಲ್ಲಿ ಹೀರೋ ಹೀರೋಯಿನ್ಸ್ ಒಳ್ಳೆ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಇರುತ್ತಲ್ಲ, ಆ ತರ ಇದೆ ಇದು ಸ್ಮೂತ್ ಸರ್ಫೇಸ್. ಇದೇ ಬ್ಲ್ಯಾಕ್ ಲಿಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬ್ಲ್ಯಾಕ್ ಇಸ್ ಸೋ ಬ್ಯೂಟಿಫುಲ್. ಊಟಿ ಅಂದ್ರೆ ಇಡೀ ಊರಿಗೆಲ್ಲ AC ಹಾಕ್ದಂಗಿದೆ. ಊಟಿಗೆ ಬಂದ್ರೆ ಇದು ಸಮ್ಮರ್ ಅಂತಾನೆ ಅನ್ನಿಸ್ತಿಲ್ಲ, ಯಾಕಂದ್ರೆ ಇಟ್ಸ್ ಆಲ್ರೆಡಿ ರೈನಿಂಗ್. ಮಾರ್ಚ್ ಏಪ್ರಿಲ್ ಅಲ್ಲಿ ಈ ತರ ಮಳೆನ, ಈ ವೆದರ್ ನೋಡಿದ್ರೆ ಸಮ್ಮರ್ ಅಲ್ಲಿ ಇದೀನಿ ಅನ್ಸಲ್ಲ. ಇಟ್ಸ್ ಲೈಕ್ ರೈನಿ ಆರ್ ವಿಂಟರ್. ನೈಸ್, ಬ್ಯೂಟಿಫುಲ್. ಯಾರಿಗಾದ್ರು ಬಿಸಿಲು ತಗೊಂಡು ತುಂಬಾ ಶೆಕೆಯಾಗಿ ಸಾಕಾದ್ರೆ ವಿ ಕ್ಯಾನ್ ಗೋ ಟು ಊಟಿ. ಇಟ್ಸ್ ಬ್ಯೂಟಿಫುಲ್. ವಾವ್, ದಿಸ್ ಇಸ್ ರುದ್ರಾಕ್ಷಿ ಟ್ರೀ. You know the story behind Rudrakshi, right? No. These were the tears of ecstasy of Shiva that were fallen on the earth, and then they become Rudrakshi. Wow, this is so beautiful. So beautiful. ಪರಿಸರ ಪ್ರೇಮಿಗಳಿಗಂತೂ ಬೊಟಾನಿಕಲ್ ಗಾರ್ಡನ್ ವಿಲ್ ಬಿ ಸೋ ವರ್ತ್ ಇಟ್. ಇಲ್ಲಿಂದ ನನಗಂತೂ ಇಲ್ಲಿಂದ ಆಚೆ ಬರಕ್ಕೆ ಮನ್ಸಾಗ್ತಿಲ್ಲ. ಕರ್ನಾಟಕದಲ್ಲಿ ಅಪ್ಪಿಕೋ ಮೂವ್ಮೆಂಟ್ ಮಾಡಿದಾಗ ಎಲ್ಲ ಟ್ರೀನ ಹಗ್ ಮಾಡಿದಂತೆ. ದಿಸ್ ಟ್ರೀ ಇಸ್ ಸೋ ಹ್ಯೂಜ್. ಇದನ್ನ ಹಗ್ ಮಾಡಿದ್ರೂ ಫುಲ್ ಮಾಡಕ್ಕಾಗಲ್ಲ. ಐ ಥಿಂಕ್ 5-6 ಪೀಪಲ್ ಈಸಿ ಆಗ್ಬೇಕಾಗ್ತದೆ. Ooty Botanical Garden is so peaceful, so beautiful, such a bliss. ಇಲ್ಲಿಂದ ನನಗಂತೂ ಆಚೆ ಬರ್ಬೇಕಂತ ಅನ್ನಿಸ್ತಾನೆ ಇಲ್ಲ. 100 rupees ಎಂಟ್ರಿ ಟಿಕೆಟ್ ಅಷ್ಟೇ, ಬಟ್ ಇಟ್ ಲುಕ್ಸ್ ಸೋ ವರ್ತ್ ಇಟ್. ಪ್ರತಿಯೊಬ್ರು ಊಟಿಗೆ ಬಂದ್ರೆ ಬೊಟಾನಿಕಲ್ ಗಾರ್ಡನ್ ಮಾತ್ರ ಮಿಸ್ ಮಾಡಲೇಬಾರ್ದು. ಇಟ್ಸ್ ಸೂಪರ್ ವರ್ತ್ ಇಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 2. ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಇನ್ನೇನು ದೊಡ್ಡ ಬೆಟ್ಟ ಪೀಕಿಗೆ ಹೋಗಬೇಕು ಅಂತಿದ್ದೀವಿ. ಸೊ ಬಿಫೋರ್ ದ್ಯಾಟ್ ಐ ವಿಲ್ ಜಸ್ಟ್ ಶೋ ಯು ಅ ಕ್ವಿಕ್ ಸ್ನಿಕ್ ಪೀಕ್ ಆಫ್ ಫಸ್ಟ್ ಡೇ. ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿರೋ ಪ್ರಾಪರ್ಟಿ. ಐ ವಿಲ್ ಜಸ್ಟ್ ಶೋ ಯು ದ್ಯಾಟ್.
ನಾವೀಗ ದೊಡ್ಡಬೆಟ್ಟ ಪೀಕಿಗೆ ಹೋಗ್ತಾ ಇದ್ದೀವಿ. ಕ್ವಿಕ್ಕಾಗಿ ಒಂದು ವಿಸಿಟ್ ಮಾಡಿ ಬೇರೆ ಪ್ಲೇಸಸ್ಗೆ ಹೋಗ್ಬೇಕಂತಿದ್ವಿ, ಆದರೆ ನಮಗೆ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಲ್ಲಿ ಅಂತ. ಅಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ದಿದ್ದರಿಂದ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಅಲ್ಲಿ ತುಂಬಾ ಟ್ರಾಫಿಕ್ ಕ್ರಿಯೇಟ್ ಆಗಿತ್ತು. ಯಾರು ಎಲ್ಲಂದರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ರು. ವಿ ಸ್ಪೆಂಡ್ ಅಟ್ಲೀಸ್ಟ್ 1 hour ಫೈಂಡಿಂಗ್ ಅ ಪಾರ್ಕಿಂಗ್ ಸ್ಪಾಟ್. ನೀವೇನಾದರೂ ದೊಡ್ಡಬೆಟ್ಟ ಪೀಕ್ನ ವಿಸಿಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಕೀಪ್ ಇನ್ ಮೈಂಡ್, ಪಾರ್ಕಿಂಗ್ ಇಸ್ ಗೋನಾ ಟೇಕ್ ಟೈಮ್. ಎಂಟ್ರಿಯಲ್ಲಿರೋ ಸ್ಟಾಲ್ಸ್ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ಕೂಡ ಇದ್ವು. ಇಲ್ಲಿ ಊಟಿ ಸಿಟಿನಲ್ಲಿ ಏನೇನು ಶಾಪ್ ಮಾಡಕ್ಕೆ ಸಿಗತ್ತೋ ಎಲ್ಲಾನು ಇಲ್ಲೇ ಇದ್ವು. ನಿಮ್ಮಲ್ಲಿ ಯಾರಾದರೂ ಟ್ರಾವೆಲ್ ಮಾಡಿದಾಗ ಆ ಪ್ಲೇಸಿನ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಕಲೆಕ್ಟ್ ಮಾಡ್ತೀರಾ? ನನಗಂತೂ ಐಡಿಯಾ ತುಂಬ ಇಷ್ಟ ಆಗಿದೆ. ಸೊ ಈ ಸಲದಿಂದ ಆ ಥರ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತುಂಬಾ ವೆರೈಟಿ ಆಗಿರೋ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದ್ವು. ಇಟ್ ವಾಸ್ ರಿಯಲಿ ನೈಸ್ ಡಿಸೈನ್ಸ್. ದೊಡ್ಡಬೆಟ್ಟ ಪೀಕ್ಗೆ ಎಂಟ್ರೆನ್ಸ್ ಟಿಕೆಟ್ ಇದೆ, 10 rupees. ಎಂಟ್ರಿ ಆದ ತಕ್ಷಣ ಅಲ್ಲೊಂದು ಫುಡ್ ಕೋರ್ಟ್ ಸ್ಪೇಸ್ ಥರ ಇತ್ತು. ದೇರ್ ವರ್ ಸಮ್ ಶಾಪ್ಸ್ ಆ್ಯಂಡ್ ದೇರ್ಸ್ ಆಲ್ಸೋ ವಾಶ್ರೂಮ್ ವಿಚ್ ಇಸ್ ಪ್ರಿಟಿ ಕ್ಲೀನ್, ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್. ಇದು ದೊಡ್ಡಬೆಟ್ಟ ಪೀಕ್ ವ್ಯೂ ಟವರ್. ಮುಂಚೆ ಇಲ್ಲಿ ಈ ಥರ ಎಲ್ಲ ಓಪನ್ ಇತ್ತಂತ ಗೇಟು, ಹೀಗೆ ನಡ್ಕೊಂಡು ಹೋಗ್ಬೋದಿತ್ತು, ಫುಲ್ ದೊಡ್ಡಬೆಟ್ಟ ಸಿಗ್ಬೋದಿತ್ತು. ನಾವು ಇಟ್ಸ್ ನಾಟ್ ಓಪನ್. ನಾವು ಜಸ್ಟ್ ಇಲ್ಲೇ ಮೇಲೆಯಿಂದ ನಿಂತ್ಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ದೊಡ್ಡಬೆಟ್ಟ ಅಂತ. ದಿಸ್ ಪೀಕ್ ವ್ಯೂ ಟವರ್ ಇಸ್ ವೆರಿ ರಶ್. ದಿಸ್ ವ್ಯೂ ಇಸ್ ಕರ್ನಾಟಕ ಬಾರ್ಡರ್. Yeah, this view is Karnataka border. Let's see. ಆ ಕಡೆ ನಮ್ಮ ಕರ್ನಾಟಕನ ಇರೋದು. It's beautiful. ಇಲ್ಲೂ ಏನೋ ಪಾತ್ರೆ ಇದೆ. Let's see ಇಲ್ಲೇನಿದೆ ಅಂತ. ಇಲ್ಲಿಗೆ ಏನ್ ವ್ಯೂ ಇದೆ ಅಂತ ನೋಡೋಣ ಬನ್ನಿ. ದೊಡ್ಡಬೆಟ್ಟ ಪೀಕ್ನ ವಿಸಿಟ್ ಮಾಡೋ ಅಷ್ಟರಲ್ಲಿ ಹಾಫ್ ಅ ಡೇ ಮುಗ್ದಿದ್ರಿಂದ ಸೊ ಜಸ್ಟ್ ಊಟಿ ಸಿಟಿನ ಸುತ್ತಾಡಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಊಟಿನಲ್ಲಿ ತುಂಬಾ ಚೆನ್ನಾಗಿರೋ ವೂಲನ್ ಕ್ಲೋತ್ ಸಿಗುತ್ತೆ. ಇಟ್ಸ್ ವೆರಿ ಗುಡ್ ಕ್ವಾಲಿಟಿ ಅಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್. ಆ್ಯಂಡ್ ಆ್ಯಕ್ಚುಲಿ ಇದು ಗಿಫ್ಟಿಂಗಿಗೂ ತುಂಬ ಒಳ್ಳೆ ಆಪ್ಷನ್. ನೀವೇನಾದರೂ ಊಟಿಗೆ ಬಂದರೆ ವೂಲನ್ ಕ್ಲೋತ್ಸ್ನ ಮಾತ್ರ ಶಾಪ್ ಮಾಡೋದನ್ನ ಮರಿಬೇಡಿ. ಹಲೋ ಎವ್ರಿವಾನ್. ಸೊ ನಾನೀಗ ಅವೆಂಚುರಾ ಫನ್ ಹಿಲ್ಸ್ ಅಲ್ಲಿದ್ದೀನಿ. ಇದು ನಾರ್ಮಲ್ ರೂಮ್ಸ್ ಥರ ಇಲ್ಲ, ದಿಸ್ ಇಸ್ ಡಿಫ್ರೆಂಟ್. ಇಲ್ಲಿ ಟೆಂಟ್ ಸ್ಟೇ ಇದೆ, ಹಾಬಿಟ್ ಹೋಲ್ಸ್ ಇದೆ, ಆ್ಯಂಡ್ ಆಲ್ಸೋ ಬಜೆಟ್ ಫ್ರೆಂಡ್ಲಿ ಆಯ್ತಾ, ತುಂಬ ಚೆನ್ನಾಗಿದೆ. ಸೊ ನೇಚರ್ ಜೊತೆ ಕನೆಕ್ಟ್ ಆಗೋಕ್ಕೆ ಒಂಥರ ಚೆನ್ನಾಗಿರೋ ಪ್ಲೇಸ್ ಇದು. ಸಮ್ಟೈಮ್ಸ್ ಈ ಟ್ರಾವೆಲ್ ಮಾಡೋದೇ ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ನಾರ್ಮಲ್ ಡೇ ಟು ಡೇ ಲೈಫಿಂದ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ. ಬಟ್ ಇಲ್ಲಿ ಬಂದ ತಕ್ಷಣ ವಿಲ್ ಅಗೇನ್ ಗೆಟ್ ಬ್ಯಾಕ್ ಟು ದ ಸೇಮ್ ಹಸಲ್. ಆ ಪ್ಲೇಸ್ ನೋಡಬೇಕು, ಈ ಪ್ಲೇಸ್ ನೋಡಬೇಕು, ಅದು ಮಿಸ್ ಆಗುತ್ತೆ, ಇದು ಮಿಸ್ ಆಗುತ್ತೆ. ಈ ಊರಿಗೆ ಈಗ ಬಂದಿದ್ದೀವಿ, ಮತ್ತೆ ಯಾವಾಗ ಬರ್ತೀವೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಸೊ ಆ ಥರ ವಿಲ್ ಜಸ್ಟ್ ಗೋ ಆನ್ ಅಗೇನ್. ಬಟ್ ಆದರೆ ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 2 days ಎಸ್ ವಿಲ್ ಅಗೇನ್ ಡೂ ದ ಸೇಮ್ ಹಸಲ್ ಲೈಕ್ ಎವ್ರಿ ಒನ್ ಎಲ್ಸ್, ಎಲ್ಲ ಪ್ಲೇಸಸ್ ನೋಡೋದು. ಬಟ್ ಲಾಸ್ಟ್ 1 day ಇದೇ ಥರ ಒಂದು ಚಿಲ್ ಪ್ಲೇಸಲ್ಲಿ, ಈ ಥರ ಪ್ಲೇಸಲ್ಲಿ ಉಳ್ಕೊಂಡು ನೇಚರ್ ಜೊತೆ ಚೆನ್ನಾಗಿದ್ದು ಈ ವೆದರ್ನ ಎಂಜಾಯ್ ಮಾಡೋದು. ಪ್ಲಸ್ ಊಟಿ ಈ ಯಾವ ಥರ ಪ್ಲೇಸ್ ಅಂದರೆ ನಿಮಗೆ 1 ದಿನ ಅಥವಾ 1 ವಿಸಿಟಲ್ಲಿ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್, ಮತ್ತೆ ಬರಬೇಕು ಅನಿಸುತ್ತೆ. ಸೊ ಇದೊಂಥರ ಆ ಥರ ಬ್ಯೂಟಿಫುಲ್ ಪ್ಲೇಸ್. ಮತ್ತೆ ಬಂದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಡೂ ವಾಟ್ ಎವರ್ ಯು ಲೈಕ್. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಷ್ಟೇ ಅಲ್ಲ ಫ್ರೆಂಡ್ಸ್, ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವಿಡಿಯೋ.
there's gonna be some thrilling moments.